श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। ಶ್ರೀಮತ್ಸ್ಮಧ್ವಿಜಯ ತೃತೀಯ ಸರ್ಗ 41ನೇ ಶ್ಲೋಕ. ಗಿರೀಶ ಗುರುವಮರೇಂದ್ರ ಮುಖೈಶ್ಚ ಯಚ್ಚರಣರೇನುರಧಾರಿ ಸುರಾಧಿಪೈಃ ಕ್ಷಿತಿಸುರಾಂಗ್ರ್ಯಭಿವಂದನ ಪೂರ್ವಕಂ ಸವಿದಧೇಧ್ಯಯನಂ ಛಲಮಾನುಷಃ. ಗಿರೀಶ ಗುರುವಮರೇಂದ್ರ ಮುಖೈಃ ಚ ಯಚ್ಚರಣರೇನುರಧಾರಿ ಸುರಾಧಿಪೈಃ ಚರಣರೇಣುಃ ಅಧಾರಿ ಸುರಾಧಿಪೈಃ ಕ್ಷಿತಿಸುರಾಂಗ್ರ್ಯಭಿವಂದನ ಪೂರ್ವಕಂ. ಕ್ಷಿತಿಸುರಾಂಗ್ರಿ ಅಂತ ಅಲ್ಲಿ ಪದಚ್ಛೇದ ಆಗ್ತದೆ. ಕ್ಷಿತಿಸುರಾಂಗ್ರ್ಯಭಿವಂದನ ಪೂರ್ವಕಂ ಸಹ ವಿದಧೇ ಅಧ್ಯಯನಂ ಛಲಮಾನುಷಃ. ಅಂದ್ರೆ ಪುನಃ ಏನಾಯಿತು, ಆ ಅಸುರನ ಸರ್ಪರೂಪದಲ್ಲಿ ಬಂದ ಅಸುರನ ಸಂಹಾರ ಆಯಿತು. ಪುನಃ ಏನಾದ ಕೂಡಲೇ ಅಧ್ಯಯನ ಶುರು. ಆ ಅಧ್ಯಯನ ಪ್ರಾರಂಭವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಚಾರ್ಯರು ವಾಸುದೇವ ಹೋಗಿ ಒಂದು ಗುರುಗಳ ಹತ್ರ, ಒಂದು ಬ್ರಾಹ್ಮಣರು ಭೂಸುರರು ಅಂತ, ಅವ್ರ ಹತ್ರ ನಮಸ್ಕಾರ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಏನ್ ಆಶ್ಚರ್ಯ ಅಂದ್ರೆ, ಯಸ್ಯ ಚರಣೌ ಪಾದೌ ತಯೋಃ ರೇಣುಃ ರಜಃ ಗಿರೌ ಕೈಲಾಸೇ ಶೇತೆ ಇತಿ ಗಿರೀಶಃ. ಗಿರೀಶ ಅಂದ್ರೆ ಕೈಲಾಸದಲ್ಲಿ ಇರತಕ್ಕ, ಶೋಭಿಸತಕ್ಕ ರುದ್ರದೇವರು ಗಿರೀಶ. ಗುರು ಅಂದ್ರೆ ಬೃಹಸ್ಪತಿಶ್ಚ, ಬೃಹಸ್ಪತಿ ಆಚಾರ್ಯರು. ಗಿರೀಶ ಗುರು ಅಮರೇಂದ್ರ, ಅಮರೇಂದ್ರ ಅಂದ್ರೆ ಇಂದ್ರದೇವರು. ಮುಖ ಇವರೇ ಮೊದಲಾದವರು, ಗಣಪತಿ ಇವರೇ ಮೊದಲಾದವರು. ಎಲ್ಲರೂ ಕೂಡ ಸುರಾಧಿಪೈಹಿ ಅಧಾರಿ ಯಚ್ಚರಣರೇನು ರಧಾರಿ ಸುರಾಧಿಪೈ. ಇಂತಹ ಸುರಶ್ರೇಷ್ಠರೆಲ್ಲರೂ ಕೂಡ ಶ್ರೀಮದಾಚಾರ್ಯರ, ವಾಯುದೇವರ ಪಾದ ಧೂಳಿಯನ್ನ ಶಿರಸ ವಹಿಸ್ತಾ ಇದ್ದರು. ತಾರತಮ್ಯದಲ್ಲಿ ಅಷ್ಟು ಎತ್ತರಕ್ಕೆ ಇರುವವರು ವಾಯುದೇವರು, 3ನೇ ಕಕ್ಷೆ. ರುದ್ರಾದಿ ಸಮಸ್ತ ದೇವತೆಗಳು ಕೂಡ ಈ ವಾಯುದೇವರ ಪಾದಧೂಳಿಯನ್ನ ಶಿರಸ ವಹಿಸ್ತಾ ಇದ್ದಾರೆ. ಅದನ್ನೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳ್ತಾರೆ ನೋಡಿ, ಪಾಂತ್ವಸ್ಮಾನ್ ಪುರುಹೂತ ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ ಅಧಿಗುಣ ಗುರುತಮ ಶ್ರೀಮದಾನಂದ ತೀರ್ಥ, ಆ ಶ್ಲೋಕದಲ್ಲಿ ಬರುತ್ತದೆ. ಪಾಂಸವಃ ಅಸ್ಮಾನ್ ಪುನಂತು, ಹಾಗೆಂತ. ಆ ಆಚಾರ್ಯರ ಪಾದಧೂಳಿ ನಮ್ಮನ್ನ ಕಾಪಾಡಲಿ ಹಾಗೆಂತ. ಆ ರೀತಿಯಾಗಿ ಆಚಾರ್ಯರ ಪಾದಧೂಳಿಯನ್ನ ರುದ್ರಾದಿ ದೇವತೆಗಳು ಶಿರಸ ವಹಿಸ್ತಾರೆ. ಅಂತ ಆಚಾರ್ಯರು ವಾಸುದೇವ ತಾವು ಹೋಗಿ ಪಾಠ ಕಲಿಬೇಕು ಅಂತ, ಜಗದ್ಗುರುಗಳು ಯದ್ಯಪಿ ತಾವು ಪಾಠ ಕಲಿಬೇಕು ಅಂತ ಬ್ರಾಹ್ಮಣನ ಮನೆಗೆ ಹೋಗಿ ಆ ಬ್ರಾಹ್ಮಣನ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಅಂತ. ಇದು ಆಶ್ಚರ್ಯ. ಎಂತವರು? ಛಲಮಾನುಷಃ. ಭೂಮಿಯಲ್ಲಿ ಇದ್ದ ಸಜ್ಜನರ ಅಜ್ಞಾನವನ್ನ ಪರಿಹಾರ ಮಾಡಬೇಕು ಅಂತ ಛಲೇನ, ಅಂದ್ರೆ ಮನುಷ್ಯರಂತೆ ತೋರ್ತಾ ಇದ್ದಾರೆ. ವಾಸ್ತವಿಕವಾಗಿ ಮನುಷ್ಯರಲ್ಲ, ಇವರು ದೇವತಾ ಸ್ವರೂಪರು. ಅದರಿಂದ ಛಲಮಾನುಷಃ, ವೇಷದಲ್ಲಿ ಅಷ್ಟೇ ಮನುಷ್ಯರಂತೆ, ದೇವತೆಗಳು ಅಂತ. ಆದರೂ ಕೂಡ ಲೋಕ ಮರ್ಯಾದೆ ಇದೆ. ಅಧ್ಯಯನ ಮಾಡ್ಬೇಕು ಅಂದ್ರೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ. ಅದನ್ನ ಹೇಳ್ತಾ ಇದ್ದ. ಕ್ಷಿತಿಸುರಾಂಗ್ರಿ ಅಭಿವಂದನ ಪೂರ್ವಕಂ ಸಹ ವಿದಧೇ, ಅಧ್ಯಯನವನ್ನು, ವೇದಾಧ್ಯಯನವನ್ನು ಮಾಡಿದ್ರು ಅಂತ. ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಮಗೂ ಕೂಡ ವೇದ ಅಧ್ಯಯನ ಯಥಾ ಅಧಿಕಾರಿಗಳಿಗೆ ತಕ್ಕಂತೆ ಶಾಸ್ತ್ರಾಧ್ಯಯನ, ಸಚ್ಚಾಸ್ತ್ರಗಳ ಅಧ್ಯಯನ ನಮಗೂ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಮುಂದಿನ ವಿಚಾರ ಮತ್ತೆ ನೋಡ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.